ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನವ ಕರ್ನಾಟಕದ ನಿರ್ಮಾಣದತ್ತ ಪರೀಕ್ಷೆ ಮತ್ತೊಂದು ದಾಪುಗಾಲನ್ನ ಇಟ್ಟಿದೆ. ಇಡೀ ಕರ್ನಾಟಕಕ್ಕೆ ಮೊದಲನೆಯ ವರ್ಷದಲ್ಲೇ ರ್ಯಾಂಕ್ 3, ರ್ಯಾಂಕ್ 6 ಸೆಕೆಂಡ್ PUCಯ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೊಟ್ಟಂತ ಹೆಗ್ಗಳಿಕೆ ನಮ್ಮ ಪರೀಕ್ಷೆಯದ್ದು. ಹಾಗಾದ್ರೆ ಯಾಕೆ ತಡ? ಇವತ್ತಿನ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸ್ಟಡೀಸಿನ ವ್ಯವಹಾರ ಅಧ್ಯಯನದ 3ನೆಯ ಚಾಪ್ಟರ್ ಆದಂತಹ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನ, MCQಗಳನ್ನ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ನೋಡೋಣ. ಹೀಗೆ ಹಲವಾರು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂದ್ರೆ 100 ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಇವತ್ತಿನ ಈ PPTಯ PDF ನಿಮಗೆ ಬೇಕು ಅಂದ್ರೆ ಪಿಂಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಈ PPTಯ PDF ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗಾದರೆ ಮೊದಲನೆಯ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಲ್ ಇನ್ವಾಲ್ವ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ನಮಗೆ ಉದ್ದೇಶಗಳನ್ನ, ಗೋಲ್ಗಳನ್ನ ಸೆಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ? ಪ್ಲಾನಿಂಗ್ is the answer. ಎರಡನೆಯ ಪ್ರಶ್ನೆ, which of the following best indicates the importance of business environment? ವ್ಯವಹಾರವನ್ನ ಮಾಡಬೇಕಾದ್ರೆ ವ್ಯವಹಾರದ ಪರಿಸರ ಬಹಳ ಮುಖ್ಯವಾಗುತ್ತೆ. ಐಡೆಂಟಿಫಿಕೇಶನ್, ಇಂಪ್ರೂವ್ಮೆಂಟ್ ಇನ್ ಪರ್ಫಾರ್ಮೆನ್ಸ್, ಕೋಪಿಂಗ್ ವಿತ್ ರ್ಯಾಪಿಡ್ ಚೇಂಜಸ್, ಆಲ್ ಆಫ್ ದೆಮ್ ಅಂತ ಹೇಳ್ತಾ ಇದ್ದಾನೆ. ಆಲ್ ಆಫ್ ದೆಮ್ ಇಸ್ ದಿ ಆನ್ಸರ್. ಯಾವುದೇ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು, ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡುವಂಥದ್ದು, ಕೋಪಿಂಗ್ ವಿತ್ ರ್ಯಾಪಿಡ್ ಚೇಂಜಸ್ ಅಂದ್ರೆ ಡೈನಮಿಕ್ ಆಗಿ ಚೇಂಜ್ ಆಗ್ತಾ ಇರುವ ಎನ್ವಿರಾನ್ಮೆಂಟಿಗೆ ನಾವು ಕೋಪ್ ಮಾಡುವಂಥದ್ದು, ಅದಕ್ಕೆ ಹೊಂದಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆಲ್ ಆಫ್ ದೆಮ್ is the answer. ನೆಕ್ಸ್ಟ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಕೇಳ್ತಾ ಇದ್ದಾನೆ. ಸಾಮಾಜಿಕ ಪರಿಸರ, ಮನಿ ಸಪ್ಲೈ ಎಕನಾಮಿಕ್ ಆಗುತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲೀಗಲ್ ಆಗುತ್ತೆ, ದ ಕಾನ್ಸ್ಟಿಟ್ಯೂಷನ್ ಕೂಡ ಲೀಗಲ್ ಆಗುತ್ತೆ, ಕಾಂಪೋಸಿಷನ್ ಆಫ್ ದ ಫ್ಯಾಮಿಲಿ ನವ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಲಿಬರಲೈಸೇಷನ್, ಇಂಟಿಗ್ರೇಷನ್ ಅಮಂಗ್ ಇಕಾನಮೀಸ್, ರೆಡ್ಯೂಸ್ government controls and restrictions, policy of planned disinvestments, none of the above. Liberalization ಅಂದ್ರೆ ಕಂಪನಿಗಳಿಗೆ ಹೆಚ್ಚು ಫ್ರೀಡಮ್ ಅನ್ನ ಕೊಡುವಂತದ್ದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕಡಿಮೆ ಮಾಡುವಂತದ್ದು. ರೆಡ್ಯೂಸ್ಡ್ ಗವರ್ಮೆಂಟ್ ಕಂಟ್ರೋಲ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಇಸ್ ದಿ ಆನ್ಸರ್. ಐದನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಫೀಚರ್ ಆಫ್ ಡಿಮಾನಿಟೈಸೇಷನ್? ಮೊದಲನೆಯದು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್, ಚಾನಲೈಸಿಂಗ್ ಸೇವಿಂಗ್ಸ್ ಇಂಟು formal financial system, development of a less cash economy, all of the above ಅಂತ ಹೇಳ್ತಾ ಇದ್ದಾನೆ. ಇವೆಲ್ಲದಕ್ಕೂ ಸಹಾಯ ಮಾಡುತ್ತೆ. All of the above is the answer. Between June 2023 and June 2024, a report says that exports of India have increased by 2.47 while imports have increased by 5.04. Identify the related business environmental dimension ಅಂತ ಕೇಳ್ತಾ ಇದ್ದಾನೆ. Social dimension, technological dimension, legal dimension, economic dimension. Social ಅಂದ್ರೆ ಸಾಮಾಜಿಕ, ಟೆಕ್ನಾಲಜಿಕಲ್ ಅಂದ್ರೆ ನಮಗೆ ಇರುವಂತಹ ಟೆಕ್, ಇಂಟರ್ನೆಟ್, ಕಂಪ್ಯೂಟರ್, ಸಾಫ್ಟ್ವೇರ್ಗಳು. ಲೀಗಲ್ ಅಂದ್ರೆ ಲಾಗೆ ಸಂಬಂಧಪಟ್ಟಂತದ್ದು. ಆಬ್ವಿಯಸ್ಲಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂದ್ರೆ ಅದು ನಮ್ಮ ಎಕನಾಮಿಕ್ ಡೈಮೆನ್ಷನ್ ಆಗಿರಬೇಕು. ಏಳನೆಯದು, ಐಡೆಂಟಿಫೈ ದ ರಿಲೇಟೆಡ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಲೆಡ್ ಟು ಮ್ಯಾಂಡೇಟರಿ ಯೂಸೇಜ್ ಆಫ್ ಮಾಸ್ಕ್ಸ್ ಅಂಡ್ PPE ಕಿಟ್ ಡ್ಯೂರಿಂಗ್ COVID-19 ಅಂತ ಹೇಳ್ತಾ ಇದ್ದಾನೆ. ಸೋಷಿಯಲ್, ಲೀಗಲ್, ಟೆಕ್ನಾಲಜಿಕಲ್, ಪೊಲಿಟಿಕಲ್. ಇದು ಆಬ್ವಿಯಸ್ಲಿ ನಮ್ಮ ಲೀಗಲ್ ಡೈಮೆನ್ಷನ್ ಆಗಿರಬೇಕು. ಲಾನ ಪ್ರಕಾರ ಕೂಡ ಹಾಕೊಳ್ಳುವಂಥದ್ದು ಮ್ಯಾಂಡೇಟರಿ ಆಗಿತ್ತು. ಸಾಮಾಜಿಕವಾಗಿ ನೋಡಿದ್ರು ಕೂಡ ಅದು ಉತ್ತಮವೇ ಸರಿ. ನೆಕ್ಸ್ಟ್ ನೋಡೋದಾದ್ರೆ, ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಲೌಡ್ foreign direct investment in insurance, FDI,
in insurance sector. What economic reform is the reason of this change in government's policy? So globalization, liberalization, privatization, remonetization. Globalization ಇಡೀ ಜಗತ್ತನ್ನ ಒಂದು ಹಳ್ಳಿಯಾಗಿ ನೋಡುವಂಥದ್ದು. ಲಿಬರಲೈಸೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಡಿಮೆ ಮಾಡುವಂಥದ್ದು. ಪ್ರೈವೇಟೈಸೇಷನ್ ಎಲ್ಲ ಗವರ್ಮೆಂಟಿನ ಸೆಕ್ಟಾರ್ಗಳಲ್ಲಿ, ಕ್ಷೇತ್ರಗಳಲ್ಲಿ ಖಾಸಗಿ ಕಂಪನಿಗಳು ಬರುವಂಥದ್ದು. ಡಿಮಾನಿಟೈಸೇಷನ್ ದೇಶದ ಕರೆನ್ಸಿಯನ್ನ ಬ್ಯಾನ್ ಮಾಡುವಂಥದ್ದು. ದಿ ಆಬ್ವಿಯಸ್ ಆನ್ಸರ್ ಫಾರ್ ದಿಸ್ ಇಸ್ ಲಿಬರಲೈಸೇಷನ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕಮ್ಮಿ ಮಾಡಿ, ರಿಸ್ಟ್ರಿಕ್ಷನ್ಸ್ ಅನ್ನ ಕಮ್ಮಿ ಮಾಡುವಂಥದ್ದು. Next, in today's world, internet has connected people for doing business without any limitations and boundaries. It has allowed for free flow of goods and services which are reliable and at a reasonable price with speed. Identify the concept being described in the above lines. Globalization, liberalization, privatization, demonetization. World ಅನ್ನುವಂಥ ಪದ ಇದ್ದಂಗೆ ದಿ ಆನ್ಸರ್ ಹ್ಯಾಸ್ ಟು ಬಿ ಗ್ಲೋಬಲೈಸೇಷನ್. ನೆಕ್ಸ್ಟ್ ನೋಡುವಂಥದ್ದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಪಾರ್ಟ್ ಆಫ್ ಇಕನಾಮಿಕ್ ಎನ್ವಿರಾನ್ಮೆಂಟ್? Public debt, lifestyle of people, technological changes, level of education, economics, ಸಾಲ, public. ಹೇಗೆ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯ? Public debt has to be the answer. ನೆಕ್ಸ್ಟ್ ನಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್ ನ ಮೊದಲನೆಯ ಪ್ರಶ್ನೆ ನೋಡೋದಾದ್ರೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಡ್ಯಾಶ್ ಇನ್ ನೇಚರ್, dynamic in nature. Government rules and regulations relevant to business are included in political environment. Technological environment includes forces relating to dash improvements and innovation. Science, scientific ಆಗಿರಬೇಕು. It is very difficult to predict the future happenings because business environment is largely uncertain. ಯಾರಿಗೇನಾಗತ್ತೆ, ಯಾವಾಗ ಆಗತ್ತೆ ಗೊತ್ತಾಗೋದಿಲ್ಲ. Demonetization is viewed as a dash administration measure. Tax administration measure. Dash refers to giving more resources in the hands of the private sector. Privatization. So match the following anna nododadre, totality of external forces, characteristics of business environment. Disinvestment andre public sector ininda private sector ಗಳಿಗೆ shares ಅನ್ನ ಟ್ರಾನ್ಸ್ಫರ್ ಮಾಡುವಂತದ್ದು, ಮಾರಾಟ ಮಾಡುವಂತದ್ದು. Dimensions of business environment ಅಲ್ಲಿ social, legal, technological, political ಮತ್ತು economic environments ಇದೆ. Demonetization ನವೆಂಬರ್ 8, 2016 ಆಯಿತು. ರಾತ್ರಿ 8:30ಕ್ಕೆ ಇಡೀ ಭಾರತ ಮರೆಯಲಾಗದಂತಹ ದಿನ ಅದು. ಗ್ಲೋಬಲೈಸೇಷನ್ ಅಂದ್ರೆ ಇಂಟಿಗ್ರೇಟಿಂಗ್ ದ ಎಕಾನಮೀಸ್ ಅಕ್ರಾಸ್ ದ ಗ್ಲೋಬ್. ಸೊ ಎಲ್ಲ ಎಕಾನಮಿಗಳನ್ನ, ಬೇರೆ ಬೇರೆ ದೇಶದ ಎಕಾನಮಿಗಳನ್ನ ಇಂಟಿಗ್ರೇಟ್ ಮಾಡುವಂಥದ್ದಕ್ಕೆ, ಇಡೀ ಜಗತ್ತನ್ನ ಒಂದು ಹಳ್ಳಿಯಾಗಿ ನೋಡುವಂಥದ್ದಕ್ಕೆ ಗ್ಲೋಬಲೈಸೇಷನ್ ಅಂತ ಕರಿತೇವೆ. 1 ಮಾರ್ಕ್ ಪ್ರಶ್ನೆಗಳನ್ನ ನೋಡೋದಾದ್ರೆ, ವಾಟ್ ಇಸ್ ಲಿಬರಲೈಸೇಷನ್? ಸೊ ಹಲವಾರು ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಕಡಿಮೆ ಮಾಡಿ ಬಿಸ್ನೆಸ್ ಗಳನ್ನ ಮಾಡುವಂಥದ್ದನ್ನ ಸುಲಭ ಮಾಡಿದ್ರೆ ಅದಕ್ಕೆ ಲಿಬರಲೈಸೇಷನ್ ಅಂತ ಕರಿತೇವೆ. ವಾಟ್ ಇಸ್ ಗ್ಲೋಬಲೈಸೇಷನ್? ಇಡೀ ಜಗತ್ತನ್ನ ಒಂದು ಹಳ್ಳಿಯಾಗಿ ನೋಡುವಂಥದ್ದು. ಇಡೀ ಜಗತ್ತಲ್ಲಿರುವಂತ ಎಲ್ಲ ಎಕಾನಮಿಗಳನ್ನು ಇಂಟಿಗ್ರೇಟ್ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ, ನಾನು ಭಾರತದಲ್ಲಿ ಕೂತ್ಕೊಂಡು ಅಮೆರಿಕಾದ ಬಿಸ್ನೆಸ್ ಅನ್ನ ಮಾಡಬಹುದು, ಅಮೆರಿಕಾದಲ್ಲಿ ಯಾರೋ ಕೂತ್ಕೊಂಡು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಬಹುದು. ಗ್ಲೋಬಲೈಸೇಷನ್. ನೆಕ್ಸ್ಟ್, ವಾಟ್ ಇಸ್ ಪ್ರೈವೇಟೈಸೇಷನ್? ಸರ್ಕಾರ ಜಗರಿಸ್ತಾ ಇರುವಂತಹ ಬಿಸ್ನೆಸ್ಗಳಲ್ಲಿ ಅಥವಾ ಸರ್ಕಾರ ಇರುವಂತಹ ಕ್ಷೇತ್ರಗಳಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗೆ ಅನುಕೂಲ ಮಾಡಿಕೊಡುವಂಥದ್ದು, ಪ್ರೈವೇಟ್ ಪ್ಲೇಯರ್ಸ್ಗಳಿಗೆ ಅವಕಾಶ ಮಾಡಿಕೊಡುವಂತಹದ್ದನ್ನ ಪ್ರೈವೇಟೈಸೇಷನ್ ಅಂತ ಕರಿತೇವೆ. ಎಕ್ಸ್ಪ್ಯಾಂಡ್ BIFR, ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಅಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್. ಎಕ್ಸ್ಪ್ಯಾಂಡ್ FIPB, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್. ಎಕ್ಸ್ಪ್ಯಾಂಡ್ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಹೀಗೆ ಹಲವಾರು ಪ್ರಶ್ನೆಗಳನ್ನ ಹೊಸದಾಗಿ ಕಲೀಲಿಕ್ಕೆ
ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ ಇವತ್ತಿನ ಈ PPTಯ PDF ಅನ್ನ ಪಡೆದುಕೊಳ್ಳಲಿಕ್ಕೆ ಪಿಂಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಈ PPTಯ PDF ಅನ್ನ ಡೌನ್ಲೋಡ್ ಮಾಡಿ. PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವಂತಹದ್ದನ್ನ ಮರಿಬೇಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.